ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲೂವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಬೆಳೆ ಪರಿಹಾರ ಹಾಗೂ ಇತರ ಬೇಡಿಕೆಗಳು ಈಡೇರಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಬಸವ ಕಲ್ಯಾಣ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಕೆ. ಕೃಷಿ ಇಲಾಖೆಯಿಂದ ಘೋಷಿಸಿರುವ ಬೆಲೆಗಳು ವೆಚ್ಚಕ್ಕೆ ಸರಿಯಾಗಿಲ್ಲ ಎಂಬ ಆರೋಪದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಬಸವ ಕಲ್ಯಾಣ ಶಾಖೆ ಇಂದು ಬಸವ ಕಲ್ಯಾಣ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದೆ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸಂಪೂರ್ಣ ಜಲಾವೃತಗೊಂಡಿರುವ ಹಿನ್ನೆಲೆ ಬೆಳೆ ಹಾನಿ ಪರಿಹಾರ ಇಲ್ಲಿಯವರೆಗೆ ಹುಲಸೂರು ತಾಲೂಕು, ಬಸವ ಕಲ್ಯಾಣ, ಹುಮನಾಬಾದ್, ಬೀದರ್ ತಾಲೂಕಿನ ರೈತರ ಖಾತೆಗೆ ಹಣ ಜಮೆ ಆಗಿಲ್ಲ. ಇದರ ಬಗ್ಗೆ ಅನೇಕ ಸಲ ರೈತ ಮುಖಂಡರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ. ಇದರ ಬಗ್ಗೆ ಜಿಲ್ಲಾಡಳಿತ ಕೂಡಲೇ ಗಮನಹರಿಸಿ ಕೂಡಲೇ ಸಂತ್ರಸ್ತರ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ನಿಗದಿ ಮಾಡಿದ ಹಾಗೆ 8,500 ಹಾಗೂ ಅದರ ಜೊತೆಗೆ ರಾಜ್ಯ ವಿಪತ್ತು ಪ್ರಕ್ರಿಯೆ ನಿಧಿ 8,500 ಸೇರಿಸಿಕೊಡುತ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿಯವರೆಗೆ ರೈತರ ಖಾತೆಗೆ ಹಣ ಜಮಾವಣೆಗೊಂಡಿಲ್ಲ. ಕಬ್ಬಿನ ಬೆಲೆಯು FRP ಪ್ರಕಾರ 3,050 ರೂಪಾಯಿ ಘೋಷಣೆ ಮಾಡಲಾಗಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಗೆ 2,950 ರೂಪಾಯಿ ಘೋಷಣೆ ಮಾಡಿರುವುದು ನ್ಯಾಯವೇ ಎನ್ನುತ್ತಿದ್ದಾರೆ ರೈತರು. ಕಬ್ಬು ಬೆಳೆಗಾರರ ಹಿತಕ್ಕಾಗಿ ಕಬ್ಬಿನ ಬೆಲೆಯು ಪುನರ್ವಿಮರ್ಶೆ ಮಾಡಬೇಕು ಎಂದು ರೈತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಮನವಿ ಪತ್ರದಲ್ಲಿ ರಾಸಾಯನಿಕ ರಸಗೊಬ್ಬರ, ಬೀಜ, ಕೀಟನಾಶಕ, ಕಾರ್ಮಿಕ ವೆಚ್ಚ ಸೇರಿದಂತೆ ಕೃಷಿ ಖರ್ಚು ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ನಿಗದಿಪಡಿಸಿರುವ ಬೆಲೆಗಳು ನಷ್ಟವನ್ನು ಉಂಟು ಮಾಡುತ್ತಿವೆ. ಬೆಳೆಗಾರರ ಬದುಕು ಸ್ಥಿರವಾಗಲು ಹಾಗೂ ಕೃಷಿ ವಲಯಕ್ಕೆ ಬಲ ನೀಡಲು ಸರ್ಕಾರ ತಕ್ಷಣವೇ ಬೆಲೆಯ ಪರಿಷ್ಕರಣೆ ಮಾಡಬೇಕು. ಮಾಡದೇ ಹೋದಲ್ಲಿ ಉಗ್ರ ರೂಪದ ಹೋರಾಟ ಮಾಡಲಾಗುವುದು ಎಂದು ರೈತರು ಬಸವ ಕಲ್ಯಾಣ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಬಸವ ಕಲ್ಯಾಣ ಹಾಗೂ ಹುಲಸೂರು ತಾಲೂಕಿನ ಪ್ರಮುಖರಾದ ಸಂತೋಷ್ ಕುಮಾರ್ ಗುಂದಗೆ, ರುದ್ರಯ್ಯ ಸ್ವಾಮಿ, ಕಾಶಿನಾಥ್ ಬಿರಾದರ್, ಬಾಬು ಗೌರ್, ಬಾಬುರಾವ್ ಗೋಕುಳ್, ರಾಜ್ಕುಮಾರ್ ಹೊಳ್ಳೆ, ಕಲ್ಲಪ್ಪ ಗೌದೆ ಹಾಗೂ ಇತರ ರೈತ ಪ್ರಮುಖರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಹಸಿರೇ ಹಸಿರು ನಮ್ಮ ಉಸಿರು, ಹಸಿರೇ ಹಸಿರು ನಮ್ಮ ಉಸಿರು. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ರೈತ ವಿರೋಧಿ ಸರ್ಕಾರಕ್ಕೆ ಬೆಳೆ ಪರಿಹಾರ ಸಮರ್ಪಣೆ ವಿತರಣೆ ಆಗಿದೆ. ಈಗಾಗಲೇ ಬೀದರ್, ಹುಮನಾಬಾದ್, ಬಸವ ಕಲ್ಯಾಣ, ಹುಲಸೂರು ತಾಲೂಕಿನ ಖಾತೆ ಜಮಾ ಆಗಿದೆ. ಈ ಬಗ್ಗೆ ಅನೇಕ ರೈತರು ಮುಂದುವರಿದ ಪರಿಹಾರ ಹಣ ಜಮಾ ಮಾಡಬೇಕು. ಅದರಲ್ಲಿ ಮುಂಗಾರು ಬೆಳೆ ರೈತರ ಸಂಪೂರ್ಣ ಕೈಕೊಟ್ಟ ಕಾರಣ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ನಿಧಿ ಈಗಾಗಲೇ 8,500 ರೂಪಾಯಿ ಮೊದಲು ಆಗಲೇ ರಾಜ್ಯ ಸರ್ಕಾರ ಜಮಾ ರಿಪೋರ್ಟ್. ಅದರ ಜೊತೆಗೆ ರಾಜ್ಯ ವಿಪತ್ತು ಪ್ರಕ್ರಿಯೆ ನಿಧಿ 8,500 ರೂಪಾಯಿ ಸೇರಿಸಿ ಕೊಡ್ತಾರೆ ಅಂತ ಹೇಳಿದ್ರು. ಇಲ್ಲಿವರೆಗೆ ಹಣ ಕೊಟ್ಟಿಲ್ಲ. ಅತಿ ಶೀಘ್ರದಲ್ಲೇ ರೈತರ ಖಾತೆಗೆ ಹಣ ಜಮಾವಣೆ ಮಾಡಬೇಕು. ಅದೇ ರೀತಿ ಕಬ್ಬಿನ ಬೆಲೆ FRP ಸರ್ 3,350 ರೂಪಾಯಿ ಕೇಂದ್ರ ಸರ್ಕಾರ FRP ಬೇರೆ ನ್ಯಾಯ ಮತ್ತು ನ್ಯಾಯಸಮ್ಮತ ಬೆಲೆ ಇರ್ತದೆ. ಅದರ ಪ್ರಕಾರ 3,550 ರೂಪಾಯಿ ಅದ. ಆದರೆ ರಾಜ್ಯ ಎಲ್ಲ ಬೇರೆ ಬೆಳಗಾವಿ ಹಂಗಲ್ಲಪ್ಪ ಅಂತಂದ್ರೆ ಇಲ್ಲಿಂದಲೇ ಗುಲ್ಬರ್ಗಾದ 3,160 ರೂಪಾಯಿ. ಅದೇ ಜಲ, ಅದೇ ಮಣ್ಣು, ಅದೇ ಭೂಮಿ ಅದ, ಅದೇ ಅದ. ಬಟ್ ಬೀದರ್ಕ 2,950 ರೂಪಾಯಿ ಕೊಡೋಕೆ ಅದನ್ನು ಆಗ್ತಾ ಇಲ್ಲ, ಕೊಡ್ತಾ ಅಂತ ಒಪ್ಕೊಂಡ್ರೆ. ಪ್ಲಸ್ ನಾವು ಅಟ್ಲೀಸ್ಟ್ 3,000 ಈ ವರ್ಷ ಕೊಡಬೇಕಂತ ನಾವು ಅದರ ಬೇಡಿಕೆ ಇದೆ. ಇನ್ನೊಂದು ಕೆಲವೊಂದು ಏರಿಯಾಗಳಲ್ಲ ರಾತ್ರಿ ಸಿಂಗಲ್ ಫೇಸ್ ಬಿಟ್ಟು ವಿದ್ಯುತ್ ಕೊಡ್ತಾ ಅಂತಿದ್ವಿ. ಆದರೆ ಇಲ್ಲಿವಾಗ ಏನಪ್ಪ ಅಂದ್ರೆ ಕೆಲ ಏರಿಯಾಗಳು ಆಗ್ಯಾವ, ರಾತ್ರಿ ಫೋಟೋದ ಮನೆಗಳು ಸಿಂಗಲ್ ಫೇಸ್ ಇಲ್ಲಿ ಕೊಡಬೇಕು. ಯಾವ ಏರಿಯಾ ಏರಿಯಾ ಕೊಡ್ತಾ ಇಲ್ಲ. ಬಸವ ಕಲ್ಯಾಣ ಅಲ್ಲಿ ಮತ್ತು ಬೇರೆ ಬೇರೆ ಏರಿಯಾ ಕೊಡ್ತಾ ಇಲ್ಲ. ಅದಕ್ಕೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಅದಕ್ಕೆಲ್ಲ ಶೀಘ್ರ ವ್ಯವಸ್ಥೆ ಮಾಡಬೇಕಂತ ಹೇಳಿ ಮಂತ್ರಿ ಹೇಳಿದ್ವಿ ಬಹಳ ದಿನ ಆಯ್ತು. ಇವತ್ತಿಗೆ ಬೇರೆ ಈಡೇರಿದ್ದಾರೆ ಉಗ್ರವಾಗಿ ಹೋರಾಟ ಮಾಡ್ತಾರೆ. 2 ದಿವಸದಲ್ಲಿ ಪರಿಹಾರ ಸರ್ಕಾರ ಸಾಲ್ವ್ ಆಗಬೇಕು. ಆಗಿಲ್ಲ ಅಂದ್ರೆ 2 ದಿವಸ ಉಗ್ರ ಹೋರಾಟ ಮಾಡೋದು.